ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ಬ್ಲಾಗ್ ಕನ್ನಡ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಡೈಲಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಬ್ಯಾಕ್ಗ್ರೌಂಡ್ ಸೌಂಡ್ ಇತ್ತು. ಸೊ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ನಾನು ಮತ್ತು ನಮ್ಮಮ್ಮ ಸ್ವಲ್ಪ ಮೋರಿಗೆ ಹೋಗಬೇಕಿತ್ತು ಸಾಮಾನು ತೊಗೊಂಡು ಬರೋದಕ್ಕೆ ಅಂತ. ಸೊ ಇಬ್ಬರು ಹೋಗ್ತಾ ಇದ್ದೀವಿ. ಟೈಮ್ ಬಂದು 5:30 ಅಷ್ಟಾಗಿದೆ. ಮಳೆ ಬರೋ ಥರ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟೈತೆ. ಬಟ್ ಸ್ಟಿಲ್ ರೆಡಿ ಆಗಿದ್ದೀವಿ, ಹೋಗಲೇಬೇಕಿತ್ತಲ್ಲ. ಸೊ ಅದರಿಂದ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಫುಲ್ ಮೋಡ ಮುಚ್ಕೊಂಡೈತೆ, ಮೋಡ ಎಲ್ಲ ಕಪ್ಪಾಗಿಬಿಟ್ಟೈತೆ. ಸೊ ಇದು ಅದ್ರದ್ದೇ ನಾನು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಸೊ ನೀವು ಬೆಲ್ ಐಕಾನ್ನ ಟ್ಯಾಪ್ ಮಾಡಿದ್ರೆ ಆ್ಯಸ್ ಯೂಶ್ವಲ್ ನಾನು ಯಾವುದೇ ಹೊಸ ವೀಡಿಯೋಸ್ ಮಾಡಿದ್ರು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ನಾನು ಮೋರಲ್ಲಿ ಯಾವುದೇ ರೀತಿ ಶೂಟ್ಸ್ ಮಾಡೋದಕ್ಕೆ ಹೋಗಿಲ್ಲ, ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಹೋಗಿಲ್ಲ ಬಿಕಾಸ್ ಮಳೆ ಬರೋ ಥರ ಐತೆ ಅಂತ ಹೇಳಿದ್ನಲ್ಲ. ಸೊ ಬೇಗ ಹೋಗಿ ಬೇಗ ಬರಬೇಕಿತ್ತು, ಅದರಿಂದ ನಾನು ಅಲ್ಲೇನೂ ತೊಗೊಳ್ಳಿಲ್ಲ. ಆದರೂ ನಾಳೆ ವೀಡಿಯೋ ಇದು. ಸೊ ಅದ್ರ ನಾಳೆ ನಮ್ಮ ಅಣ್ಣನ ಮನೆಗೆ ಹೋಗಿದ್ವಿ. ಸೊ ಅವನಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಟ್ರೀಟ್ ಕೊಡ್ತಾಯಿದ್ದ ನಮಗೆಲ್ಲರಿಗೂ. ಸೊ ನಮ್ಮ ಮನೆಯವ್ರಿಗೆ ಮತ್ತು ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ. ಸೊ ಇಷ್ಟು ದಿನ ಅವನು ಕನಕಪುರ ಅಂತ ಹುಣಸನಹಳ್ಳಿಯಲ್ಲಿ ವರ್ಕ್ ಮಾಡ್ತಾಯಿದ್ದು. ಸೊ ತುಂಬ ಇಯರ್ಸ್ ಅಲ್ಲೇ ಕೆಲಸ ಮಾಡಿದ. ಇವಾಗ ಅವನಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ ಟ್ರೀಟ್ ಕೊಡ್ತೀನಿ ಅಂತ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡಿಸಿದ. ಸೊ ಫಿಶ್ ಫ್ರೈ, ಹಾಗೆ ಮಟನ್ ಬಿರಿಯಾನಿ ಮತ್ತು ಕೈಮಾ ಸಾಂಬಾರು. ಸೊ ಅದನ್ನೇ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ಎಷ್ಟು ಪೀಸ್ ಹಾಕಿದ್ದೀರಾ ಅಕ್ಕ? 1 2 3 4 5 6 ತಿನ್ನೋ. ಊಟ ಎಲ್ಲ ಮಾಡಿಕೊಂಡು ನಾನು ಮತ್ತು ನಮ್ಮಣ್ಣ ಹೋಗಿ ಶೀಟ್ ಮಾಸ್ಕ್ನ ತೊಗೊಂಡು ಬಂದ್ವಿ. ನಮ್ಮ ಅಣ್ಣನಿಗೂ ಮತ್ತು ನಮ್ಮ ಅತ್ತಿಗೆಗೂ ಇಬ್ರಿಗೂ ಶೀಟ್ ಮಾಸ್ಕ್ ಬೇಕಿತ್ತಂತೆ. ಶೀಟ್ ಮಾಸ್ಕ್ ಮತ್ತು ಫೇಸ್ಗೆ ಸ್ಟೀಮ್ ಕೊಡಬೇಕಂತ ಹೇಳಿದರು. ಸೊ ನಮ್ಮ ಮನೆಗೆ ಹೋಗಿ ಸ್ಟೀಮರ್ ತೊಗೊಂಡು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಫೇಸ್ ಮಾಸ್ಕ್ ತೊಗೊಂಡು ಬಂದ್ವಿ. ಅಳಿ ಬಳೆ ಶಾಪಲ್ಲಿ ಎಲ್ಲರೂ ನೋಡ್ತಾರೆ, ಬೇಡ ಕಣೆ ಎಣಿಕೆ ಒಳಗೆ ಬೇಡ ಕಣೆ, ಪಪ್ಪಾಯ ತಕೋ ಸಾಕು ಅಂತವನೆ. ಎಷ್ಟು ರೂಪಾಯಿ ಹೆಚ್ಚು ಕಡಿಮೆ ಅದಕ್ಕೆ? ಆ್ಯಕ್ಚುಲಿ ನಾವು 2 ವೀಕ್ಸಿಂದ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಂತ ಇದ್ದೀವಿ. ಬಟ್ ಹೋಗೋದಕ್ಕೆ ಆಗ್ತಾಯಿಲ್ಲ, ಕ್ಯಾನ್ಸಲ್ ಆಗ್ತಾನೆ ಬರ್ತಿದೆ. ಸೊ ಇವತ್ತು ಹೋಗೋಣ ಅಂತೇಳಿ. ಸೊ ಅದರಿಂದ ಹೋಗೋಣ, ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕಿತ್ತಲ್ಲ. ಸೊ ಅದರಿಂದ ಸ್ವಲ್ಪ ಗ್ಲೋನೆಸ್ ತೊಗೊಳ್ಳೋಣ ಫೇಸ್ಗೆ ಅಂತ ಹೇಳಿ ಇವನು ನೀನು ಬೇರೆಯವ್ರಿಗೆಲ್ಲರಿಗೂ, ಅಂದರೆ ನಾನು ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ಹಾಕಿದ್ದೀನಿ, ನನ್ನ ಚಿಕ್ಕಪ್ಪಂಗೆ ಶೀಟ್ ಮಾಸ್ಕ್ ಹಾಕಿದ್ದೆ. ಸೊ ಅವ್ರಿಗೆಲ್ಲರಿಗೂ ಹಾಕ್ತೀಯ, ನನಗೇನು ಮಾಡೇ ಕೊಡೋಲ್ಲ ನೀನು ಅಂತ ಹೇಳ್ತಾ ಇದ್ದಂತೆ ನಮ್ಮ ಅತ್ತಿಗೆ ಜೊತೆ. ಸೊ ಅವ್ರು ಹೇಳಿದ್ರು ನನಗೆ ಈ ಥರ ಹೇಳ್ತಾ ಇದ್ದಂತ. ಸೊ ಅದಾದಮೇಲೆ ಅವನನ್ನೇ ಕರ್ಕೊಂಡೋಗಿ ಬ್ಯಾಂಗಲ್ ಸ್ಟೋರ್ಗೆ ಅವನ ಹತ್ರನೇ ತೆಗೆಸ್ಕೊಂಡು ಬಂದು ಅವನಿಗೂ ಫೇಸ್ಗೆಲ್ಲ ಸ್ಟೀಮ್ ಅಂತ ಹೇಳಿ ಸ್ಟೀಮ್ ಕೊಡ್ಸ್ಕೊಂಡು ಅದಾದಮೇಲೆ ಅವನಿಗೆ ಫೇಸ್ಗೆ ಶೀಟ್ ಮಾಸ್ಕ್ನ ಹಾಕ್ತಾಯಿದ್ದೀನಿ. ಇದಾನಲ್ಲ, ಇವನೇನು ಮಾಡ್ದೆ ಅಂದರೆ ಅವ್ರ ಅಪ್ಪನಿಗೆ ಸೌತೆಕಾಯಿ ಇಕ್ಕಿದ್ನಲ್ಲ ಕಣ್ಣಲ್ಲಿ. ಸೊ ಅದನ್ನು ನೋಡಿಬಿಟ್ಟು ನನಗೂ ಸೌತೆಕಾಯಿ ಇಡು ಅಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಈಸ್ಕೊಂಡು ಬೇಕೇ ಬೇಕು ಅಂತ ಇಟ್ಸ್ಕೊಂಡೆ. ಸೊ ಅವ್ರಿಗೂ ಕಣ್ಣಿಗೆ ಸೌತೆಕಾಯಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫನ್ ಮಾಡ್ಕೊಂಡು ನಗಾಡ್ಕೊಂಡು ಹಾಗೆ ಒಂದು ಶೀಟ್ ಮಾಸ್ಕ್ ಅಷ್ಟರಲ್ಲಿ ಟೈಮ್ ಆಯಿತು 15 ಮಿನಿಟ್ಸ್. ಸೊ 15 to 18 ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದು ನಾವು. ಸೊ ಅದಾದಮೇಲೆ ಅದರಲ್ಲೇ ಸ್ವಲ್ಪ ಸಿರಮ್ ಇರುತ್ತಲ್ಲ, ಅದನ್ನು ತೊಗೊಂಡು ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಗೆ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ಕೊತಾರೆ. ಸೊ ಅದೇ ರೀತಿ ನಾನು ಇವ್ನಿಗೆ ಮಸಾಜ್ ಮಾಡಿದೆ. ನಮ್ಮ
ನಮ್ಮ ಅಣ್ಣಂದೆಲ್ಲನೂ ಮುಗೀತು. ಸೊ ಅವನದು ಮುಗಿದ್ಮೇಲೆ ನಮ್ಮ ಅತ್ತಿಗೆ ಸ್ಟೀಮ್ ತೊಗೊತಾ ಇದ್ದಾರೆ ಫೇಸಿಗೆ. ಸೊ ಅವ್ರಿಗೆ ಆ್ಯಕ್ಚುಲಿ ಇದೆಲ್ಲ ಫಸ್ಟ್ ಟೈಮ್ ಅಂತೆ. ಸೊ ಅವ್ರು ಸ್ಟೀಮ್ ಎಲ್ಲ ತೊಗೊಂಡಿಲ್ಲ ಫೇಸಿಗೆ. ಸೊ ಯಾವಾಗೋ ಮದುವೆ ಟೈಮಲ್ಲಿ ಫೇಶಿಯಲ್ ಮಾಡಿಸಿದ್ದು ಅಷ್ಟೇ. ಅದಾದಮೇಲೆ ಮುಲ್ತಾನಿ ಮಟ್ಟಿ ಫೇಸ್ಗೆ ಯೂಸ್ ಮಾಡ್ತಾಯಿದ್ರು. ಸೊ ಮುಲ್ತಾನಿ ಮಟ್ಟಿ ನಾನು ಯೂಸ್ ಮಾಡ್ತೀನಿ. ಅದು ಒಂದೇ ಫೇಸ್ ಪ್ಯಾಕ್ ಹಾಕೋದು ನಾನು. ಸೊ ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಆಯಿತಾ. ಸೊ ಇವ್ನು ನೋಡಿ ಹೆಂಗೆ ನೋಡ್ಕೊಂಡು ಕೂತಿದ್ದಾನೆ, ಚಡ್ಡಿನೇ ಹಾಕಿಲ್ಲ. ಸೊ ಅದು ನಾವು ಅಬ್ಸರ್ವ್ ಮಾಡಿಲ್ಲ, ಅವನಿಗೆ ಚಡ್ಡಿ ಹಾಕಿಲ್ಲ ಹಾಗೆ ಕೂತಿದ್ದಾನಂತ. ಸೊ ಆಮೇಲೆ ನಮ್ಮಮ್ಮ ತೊಗೊಂಡು ಬಂದು ಹಾಕಿದ್ರು. ಸೊ ಅವರಮ್ಮ ಏನೋ ಮಾಡಿಸ್ಕೊತಿದ್ದಾರೆ ಅಂತ ಸುಮ್ಮನೆ ತೀಟೆ ಮಾಡ್ತಾಯಿದ್ದಾನೆ ಅವರಿಗೆ. ಸೊ ಫೋನೆಲ್ಲ ತೊಗೊಂಡು ಬಂದು ಮುಖದ ಮೇಲೆ ಹಾಕೋದು, ಮುಖ ಕೀಳೋದು. ಸೊ ಅವ್ರ ಅಪ್ಪ ಮಾಡಿಸ್ಕೊಳ್ಬೇಕಾದ್ರೆ ಸೈಲೆಂಟಾಗಿ ಕೂತಿದ್ದ, ಹಾಲು ಕುಡಿತಾ ಇದ್ನಲ್ಲ ಅದಕ್ಕೆ. ಸೊ ಅವ್ರ ಅಮ್ಮ ಮಾಡಬೇಕಾದ್ರೆ ಅದು ಇದು ಏನಾದ್ರೂ ಮಾಡ್ತಾನೆ ಇದ್ದ ತಲಾಟೆ ಕೆಲಸಗಳು. ಆ್ಯಕ್ಚುಲಿ ಸ್ಟೀಮ್ ತೊಗೋಬೇಕಾದ್ರೆ ವಾಟರ್ ನೀವು ಕಲರ್ ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಅದು ಯೆಲ್ಲೋಯಿಶ್ ಇತ್ತು. ಏನಕ್ಕೆ ಯೆಲ್ಲೋ ಕಲರ್ ಇತ್ತು ಅಂತ ಹೇಳಿದರೆ ಸ್ವಲ್ಪ ಟರ್ಮರಿಕ್ ಅಂದರೆ ಅರಿಶಿನ ಪೌಡರು ಮತ್ತು ಹನಿ ಜೇನು ತುಪ್ಪ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ವಿ. ಮತ್ತು ಅರಿಶಿನ ಎಷ್ಟು ಹಾಕಿದ್ರೂ ಓಕೆ, ಬಿಕಾಸ್ ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಸೊ ನೀವು ಎಷ್ಟೇ ಟರ್ಮರಿಕ್ ಪೌಡರ್ ಹಾಕಿದ್ರೂ ಏನೂ ಅದು ಪ್ರಾಬ್ಲಮ್ ಇಲ್ಲ. ಹಂಗಂತ ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಒಂದು 1/2 ಟೇಬಲ್ ಸ್ಪೂನ್ ಅಥವಾ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ನಮ್ಮ ಸ್ಕಿನ್ನಲ್ಲಿ ಎಷ್ಟು ಡರ್ಟ್ ಇದೆ ಎಲ್ಲನೂ ಕ್ಲೀನ್ ಮಾಡುತ್ತೆ. ಸೊ ನೀವು ಅಷ್ಟೇ ಸ್ಟೀಮ್ನ ವಾರಕ್ಕೆ ಒಂದ್ಸಲೇನಾದರೂ ಕಂಪಲ್ಸರಿ ತೊಗೊಳ್ಳಿ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇವ್ರದ್ದು ಮಾಸ್ಕ್ ಎಲ್ಲನೂ ತೆಗೆದ್ಬಿಟ್ಟು ಸೊ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮನ್ನ ಅದು ಇದು ಕಾಮಿಡಿ ಮಾಡ್ತಾಯಿದ್ದ. ಸೊ ಅವನ ಜೊತೆ ಮಾತಾಡಿಕೊಂಡು ಇವ್ರಿಗೂ ಸ್ವಲ್ಪ ಅದು ಸಿರಮ್ ಏನಿತ್ತು ಅದು ತೊಗೊಂಡು ಫೇಸ್ಗೆ ಎಲ್ಲನೂ ಅಪ್ಲೈ ಮಾಡಿದೆ. ಸೊ ನಾನು ಕಾಯಿಸಿ ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನೀವು ಅಷ್ಟೇ ವಾರಕ್ಕೆ ಒಂದ್ಸಲ ಫೇಸ್ಗೆ ಸ್ಟೀಮ್ ಕೊಟ್ಕೊಳ್ಳಿ, ಹಾಗೆ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಹಾಕೊಳ್ಳಿ. ಸೊ ಅದು ಹಳೇದಾದ್ರೂ ಕೆಲಸ ಚೆನ್ನಾಗಿ ಮಾಡುತ್ತೆ ಮುಲ್ತಾನಿ ಮಟ್ಟಿ ಪೌಡರು. ಮಂತ್ಲಿ ಒನ್ಸ್ ಆರ್ 15 days ಒನ್ಸ್ ಫೇಸ್ಗೆ ಶೀಟ್ ಮಾಸ್ಕ್ ಅಪ್ಲೈ ಮಾಡಿದ್ರೆ ಇನ್ನೂ ಗ್ಲೋಯಿಂಗ್ ಆಗಿ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.